ದೊಡ್ಡ ಗುಡ್ಡದ ರಹಸ್ಯ ಭಾಗ 6 ಲೇಖಕರು ರಾಘವ್ ವಿಶ್ವಾಸಿ. ಗೌಡನ ಮನೆಯ ಸುತ್ತ ದಿಗ್ಬಂಧನದ ಗೆರೆಯನ್ನು ಹಾಕಿ, ಸದ್ಯಕ್ಕೆ ನಾಳೆ ನನ್ನ ಪೂಜೆ ಮುಗಿಯುವವರೆಗೂ ನೀನು ಮನೆಯಿಂದ ಹೊರಗೆ ಬರಬೇಡ, ಹಾಗೂ ನಿನ್ನ ಮನೆಯವರು ಕೂಡ ಯಾರೂ ಹೊರಗೆ ಬರದಂತೆ ನೋಡಿಕೋ ಎಂದು ಹೇಳಿದ ವಾಮನಸ್ವಾಮಿ ಅಲ್ಲಿಂದ ಗುಡ್ಡದ ಕಡೆ ಹೋದರು. ಬೋರ ಹಾಗೂ ಉಳಿದ 4 ಗುಡ್ಡದ ಹಿಂಭಾಗದ ಜಲದ ಕಣ್ಣಿನ ಕೆಸರಿನ ಕಡೆ ಹೆಜ್ಜೆ ಹಾಕುತ್ತಿದ್ದರು. ಕತ್ತಲಿನಲ್ಲಿ ನಡೆಯುತ್ತಿದ್ದರೆ ಒಬ್ಬರ ಮುಖ ಒಬ್ಬರಿಗೆ ಕಾಣುತ್ತಿರಲಿಲ್ಲ. ಎದುರಿಗೆ ಯಾರು ಬರುತ್ತಿದ್ದಾರೆ ಅನ್ನುವುದು ಸಹ ತಿಳಿಯುತ್ತಿರಲಿಲ್ಲ. ಕೈನಲ್ಲಿ ಹಿಡಿದಿದ್ದ ಲ್ಯಾಟಿನ್ ಬೆಳಕು ಸಣ್ಣಗಾಗಿ ಉರಿಯುತ್ತಿತ್ತು. ಅದರ ಬೆಳಕಿನಲ್ಲಿ ಹೋಗುತ್ತಿದ್ದವರು ಬೋರನಿಗೆ, ನಾವು ಇಷ್ಟು ಹೊತ್ತಿನಲ್ಲಿ ಅಲ್ಲಿಗೇಕೆ ಹೋಗುತ್ತಿದ್ದೇವೆ ಎಂದು ಕೇಳಿದರು. ಏಕೆಂದರೆ ಬೋರ ಅವರಿಗೆ ನಿಜವನ್ನು ಹೇಳಿರಲಿಲ್ಲ. ಅಮಾವಾಸ್ಯೆ ರಾತ್ರಿಯಲ್ಲಿ ಈ ರೀತಿಯಾಗಿ ಕೆಸರಿನಲ್ಲಿ ಹೂತಿರುವ ಹೆಣವನ್ನು ಹೊರಗೆ ತೆಗೆಯಬೇಕು ಎಂದರೆ ಯಾರು ಪಾನೇ ಧೈರ್ಯ ಮಾಡಿ ಜೊತೆಗೆ ಬರುತ್ತಾರೆ? ಅದರಲ್ಲೂ ಅವಳೀಗ ದೆವ್ವ ಆಗಿದ್ದಾಳೆ ಎನ್ನುವುದು ತಿಳಿದರೆ ಅತ್ತ ತಲೆಯನ್ನು ಹಾಕಿ ಸಹ ಯಾರೂ ಮಲಗುವುದಿಲ್ಲ. ಹಾಗಿರುವಾಗ ತಾನು ಹೋಗಬೇಕಾದ ಸ್ಥಳಕ್ಕೆ ಹೋದ ಮೇಲೆ ಮಾಡುವ ಕೆಲಸದ ಬಗ್ಗೆ ಅವರಿಗೆ ಹೇಳಿದರೆ ಆಯಿತು. ಜೊತೆಗೆ ಒಂದಿಷ್ಟು ಕಾಸು ಹೆಚ್ಚಿಗೆ ಕೊಡುತ್ತೇನೆ ಎಂದರೆ ಅಷ್ಟು ದೂರ ಬಂದವರು ಎಲ್ಲಿಗೆ ಓಡಿ ಹೋಗಲು ಸಾಧ್ಯ? ಬಂದದ್ದೇ ಆಗಿದೆ, ಕೆಲಸ ಮುಗಿಸಿ ಹೋಗುವ ಎಂದು ಅವರೆಲ್ಲರೂ ನಾನು ಹೇಳಿದಂತೆ ಕೇಳುತ್ತಾರೆ ಎಂದುಕೊಂಡಿದ್ದ ಬೋರ ಈಗ ಮಾತನಾಡುವುದು ಬಿಟ್ಟು ಬೇಗ ಬೇಗ ಬನ್ನಿ, ಅಲ್ಲೊಂದು ನಿಧಿಯಿದೆಯಂತೆ. ಅದನ್ನು ನಮ್ಮ ಧಣಿಗಳು ಇಂದು ದೂರದ ಊರಿನಿಂದ ಬಂದಂತಹ ಒಬ್ಬ ಪವಾಡ ಪುರುಷರನ್ನು ಕೇಳಿ ತಿಳಿದುಕೊಂಡರು. ಅದಕ್ಕಾಗಿ ನಾವಿಲ್ಲಿಗೆ ಬಂದಿರುವುದು. ಆ ನಿಧಿಯನ್ನು ಹೊರಗೆ ತೆಗೆದ ಮೇಲೆ ಒಂದಿಷ್ಟು ಭಾಗವನ್ನು ಧಣಿಗೆ ಕೊಟ್ಟು ಉಳಿದಿದ್ದನ್ನು ನಾವೆಲ್ಲ ಹಂಚಿಕೊಂಡು ಬಿಡೋಣ. ಧಣಿಗೆ ಏನಾದರೂ ಅನುಮಾನ ಬಂದು ಕೇಳಿದರೆ ಇಷ್ಟೇ ಸಿಕ್ಕಿದ್ದು ಎಂದು ಹೇಳಿದರಾಯಿತು ಎಂದಾಗ ಅವನ ಜೊತೆಯಲ್ಲಿದ್ದ 4 ಸಹ ನಿಧಿ ಸಿಗುತ್ತೆ ಎಂದು ಹುಮ್ಮಸ್ಸಿನಿಂದಲೇ ಹೆಜ್ಜೆ ಹಾಕಿದರು. ಆದರೆ ಅವರು ಯಾರಿಗೂ ತಿಳಿದಿರಲಿಲ್ಲ ಅವರ ಸಾವಿನ ವಿಧಿಯಲ್ಲಿ ಕಾಯುತ್ತಾ ಇದೆ ಎಂದು. ಆ ನಿಧಿ ಎಷ್ಟಿರಬಹುದು? ನೀನು ಮೊದಲೇ ಹೇಳಿದ್ದರೆ ನಾನು ಒಂದು ದೊಡ್ಡದಾದ ಚೀಲವನ್ನು ತರುತ್ತಿದ್ದೆ ಎಂದ ಒಬ್ಬ. ನಾನು ಹುಟ್ಟಿರುವ ಪಂಚೆಯಲ್ಲಿ ಸಾಧ್ಯವಾದಷ್ಟು ತುಂಬಿಕೊಂಡು ಹೋಗುತ್ತೇನೆ ಎಂದ ಇನ್ನೊಬ್ಬ. ಇವರೆಲ್ಲರೂ ಈ ರೀತಿ ಮಾತನಾಡಿಕೊಳ್ಳುತ್ತಲೇ ಸ್ಥಳವನ್ನು ಸೇರಿಕೊಂಡರು. ಆ ಸ್ಥಳ ನೀರವ ಮೌನವನ್ನು ತಾಳಿತ್ತು. ಇಲ್ಲಿ ನಿಧಿ ಎಲ್ಲಿದೆ ಎಂದು ಕುತೂಹಲದಿಂದ ಒಬ್ಬ ಕೇಳಿದಾಗ, ಆಗೋ ಅಲ್ಲಿದೆ, ಆ ಕೆಸರಿನ ಆಳದಲ್ಲಿದೆಯಂತೆ. ಯಾರು ಮೊದಲು ಆ ಕೆಸರಿನ ಆಳಕ್ಕೆ ಇಳಿದ್ದು ಅದನ್ನು ಮೇಲೆ ತೆಗೆಯುತ್ತಾರೋ ಅವರಿಗೆ ಹೆಚ್ಚಿನ ಪಾಲು ಎಂದ ಬೋರ. ಆ 4 ಈ ಊರೇನೂ ಹೊಸದಾಗಿರಲಿಲ್ಲ, ಹಾಗೂ ಆ ಕೆಸರಿನ ಜಾಗದ ಬಗ್ಗೆ ತಿಳಿಯದೇ ಇರುವವರಲ್ಲ. ಅವರೆಲ್ಲರಿಗೂ ಗೊತ್ತು ಅಲ್ಲಿ ಇಳಿದಲೇ ತಮ್ಮ ಕಾಲುಗಳು ಬಲವಾಗಿ ಮಣ್ಣಿನಲ್ಲಿ ಹುದುಗಿಕೊಳ್ಳುತ್ತವೆ ಎಂದು. ಆದರೂ ನಿಧಿಯ ಮೇಲಿನ ವ್ಯಾಮೋಹ ಅವರನ್ನು ಅಂತಹ ಸಾಹಸಕ್ಕೆ ಕೈ ಹಾಕುವಂತೆ ಮಾಡಿತ್ತು. ಬೋರ ತಾನು ದೂರದಲ್ಲಿಯೇ ನಿಂತು ಇವರ ಕೈನಲ್ಲಿ ವಿಶಾಖಳ ದೇಹವನ್ನು ಮೇಲೆ ತೆಗೆಸಬೇಕು ಎಂದುಕೊಂಡಿದ್ದ. ಅಕಸ್ಮಾತ್ ಕೆಸರಿಗೆ ಇಳಿದರೆ ತನಗೇನಾದರೂ ಆಗಿಬಿಟ್ಟರೆ ಎಂದು ಅವನಿಗೂ ಭಯವಾಗಿತ್ತು. ಹಾಗಾದರೆ ನಾನು ಮೊದಲು ಇಳಿಯುತ್ತೇನೆ ಎಂದು ಒಬ್ಬ ನಿಧಾನವಾಗಿ ಕೆಸರಿನೊಳಗೆ ಹೆಜ್ಜೆ ಇಡುತ್ತಾ ಹೋದ. ಇನ್ನೊಬ್ಬರಿಗೆ ತನ್ನನ್ನು ಹಿಂದಿನಿಂದ ಗಟ್ಟಿಯಾಗಿ ಹಿಡಿದುಕೋ ಎಂದಾಗ ಒಬ್ಬರ ಹೆಗಲನ್ನು ಒಬ್ಬರು ಬಿಗಿಯಾಗಿ ಹಿಡಿದುಕೊಂಡರು. ಒಬ್ಬರ ಕೈಗೆ ಒಬ್ಬರು ಸುಲಭವಾಗಿ ಸಿಗುವವಂತೆ ದೂರ ದೂರಕ್ಕೆ ನಿಂತುಕೊಂಡು ಕೆಳಗೆ ತಡಕಾಡುತ್ತಾ ಹೋದರು. ಅಲ್ಲೇನೂ ಸಿಗದಿದ್ದರೆ ಇನ್ನೊಂದಷ್ಟು ದೂರ ಮುಂದಕ್ಕೆ ಹೋಗಿ ಎಂದ ಬೋರ. ಇನ್ನೂ ಎಷ್ಟು ದೂರ ಹೋಗಲಿ? ಈಗಾಗಲೇ ನಮ್ಮ ಹೊಟ್ಟೆ ಭಾಗದಷ್ಟು ಕೆಸರಿನ ಆಳಕ್ಕೆ ನಾವು ಇಳಿದಿದ್ದೇವೆ ಎಂದಾಗ, ಇನ್ನೊಂದು ಸ್ವಲ್ಪವೇ ದೂರ, ಅಲ್ಲಿಯೇ ಎಲ್ಲೋ ಇರುತ್ತೆ, ಚೂರು ಕಾಲನ್ನು ಆಡಿಸಿ ನೋಡಿ, ಏನಾದರೂ ಗಟ್ಟಿಯಾದ ವಸ್ತು ಸಿಕ್ಕೇ ಸಿಗುತ್ತದೆ, ಆಗ ಅದನ್ನು ಮೇಲಕ್ಕೆತ್ತಿ ಎಂದನು ಬೋರ. ಸರಿ ಸರಿ ಎಂದು ಒಬ್ಬರ ನಂತರ ಒಬ್ಬರು ನಿಧಾನವಾಗಿ ಆ ಕೆಸರಿನಲ್ಲಿ ಕೈ ಹಾಕಿ ಹುಡುಕಲು ಪ್ರಯತ್ನಪಟ್ಟಾಗ ಮೊದಲನೆಯವನಿಗೆ ಕಾಲಿನ ಕೆಳಗೆ ಯಾವುದೋ ಬಲವಾದ ಕಲ್ಲಿನಂತಹ ವಸ್ತು ಅನುಭವಕ್ಕೆ ಬಂತು. ಅವನು ಅದನ್ನು ಮೆಟ್ಟಿ ನಿಂತಿದ್ದ. ಬೋರಣ್ಣ, ನೀನು ಹೇಳಿದ ಹಾಗೆ ಏನೋ ಒಂದು ಕಾಲಿಗೆ ತಡಕುತ್ತಿದೆ, ಇದೇ ನಿಧಿ ಇರಬೇಕು ಎಂದಾಗ ಬೋರ, ಅದು ಸಿಕ್ತಾ? ಸರಿ ಸರಿ, ಮೊದಲು ಅದನ್ನು ಮೇಲಕ್ಕೆತ್ತಿ ಎಂದನು. ಮೊದಲನೆಯವನು ತನ್ನ 2 ಕೈಗಳನ್ನು ಕೆಸರಿನ ಒಳಗೆ ಹಾಕಿ ಕಾಲು ಕೆಳಗಿದ್ದ ವಸ್ತುವನ್ನು ಮೇಲೆತ್ತಲು ಬಹಳ ಪ್ರಯತ್ನಪಟ್ಟ. ಆದರೆ ಎಷ್ಟು ಪ್ರಯತ್ನಪಟ್ಟರೂ ಅದನ್ನು ಮೇಲಕ್ಕೆ ಎಳೆದುಕೊಳ್ಳಲು ಆಗಲಿಲ್ಲ. ನಂತರ ಕಷ್ಟಪಟ್ಟು ಇನ್ನೊಂದಷ್ಟು ಆಳಕ್ಕೆ ಕೈ ಹಾಕಿದಾಗ ಕೆಸರಿನ ಒಳಗೆ ಅವನ ಕೈಯನ್ನು ಯಾರೋ ತನ್ನ 2 ಕೈಗಳನ್ನು ಬಳಸಿ ಹಿಡಿದುಕೊಂಡಂತಾಯಿತು. ಅವನಿಗೆ ಕೆಸರಿನ ಒಳಗಿರುವ ಯಾವುದೋ ಬಳ್ಳಿ ತನ್ನ ಕೈಯನ್ನು ಸುತ್ತಿಕೊಂಡಿರಬಹುದು ಎಂದು ತನ್ನ ಹಿಂದೆ ಇದ್ದವನನ್ನು, ಸ್ವಲ್ಪ ಸಹಾಯ ಮಾಡು, ಕೆಸರಿನ ಒಳಗೆ ಬಳ್ಳಿ ಸಿಕ್ಕಿ ಹಾಕಿಕೊಂಡು ನನ್ನ ಕೈ ಬಿಡಿಸಿಕೊಳ್ಳಲಾಗುತ್ತಿಲ್ಲ ಎಂದು ಕೇಳಿದಾಗ 2ನೇಯವನು ಸಹ ಅವನ ಪಕ್ಕಕ್ಕೆ ಬಂದು ಕೈ ಹಾಕಿದಾಗ ಅವನ ಕೈಗಳೂ ಸಹ ಯಾರೋ ಹಿಡಿದುಕೊಂಡಂತಾಯಿತು.
ಅವರಿಬ್ಬರ ಕೈ ಬಿಸಿ ಏರಲು ಶುರುವಾಯಿತು. ಇದೇನಿದು ಹೀಗಾಗುತ್ತಿದೆಯಲ್ಲ, ನಿಜವಾಗಲೂ ನಿಧಿ ಇದೆಯಾ? ನಾನು ಎಲ್ಲೋ ಕೇಳಿರುವ ಪ್ರಕಾರ ನಿಧಿಗೆ ಬಲಿ ಕೊಡಬೇಕು, ಆಗ ತಾನೇ ಅದು ಹೊರಗೆ ಬರುತ್ತದೆ. ಇಲ್ಲಿ ನಾವು ಸುಮ್ಮನೆ ಇದನ್ನು ಮೇಲೆತ್ತಲು ಹೋದರೆ ಹೇಗೆ ಬರುತ್ತದೆ ಎಂದುಕೊಂಡುತ್ತಲೇ ಮೊದಲನೆಯವನು ಹಿಂದೆ ಉಳಿದಿದ್ದ ಇನ್ನಿಬ್ಬರಿಗೆ ಒಳಗಡೆಯಿಂದ ನಮ್ಮ ಕೈ ಸಿಕ್ಕಹಾಕಿಕೊಂಡಿದೆ, ಬಿಡಿಸಿಕೊಳ್ಳಲಾಗುತ್ತಿಲ್ಲ ಎಂದಾಗ ಅವರಿಗೂ ಭಯವಾಗಿತ್ತು. ಏನಾಯ್ತಂತದ್ದು ಎಂದು ಕೇಳಿದರು. ಲ್ಯಾಟಿನ್ ಬೆಳಕನ್ನು ಆ ಕಡೆಗೆ ಸರಿಸಿದ ಬೋರ ಇದ್ದಕ್ಕಿದ್ದ ಹಾಗೆ ಕೆಸರಿನ ಒಳಗೆ ಕೈ ಹಾಕಿದ್ದ ಕೈಗಳು ಈಗ ಬಂಧಮುಕ್ತವಾದಂತೆ ಭಾಸವಾಯಿತು. ಅವರು ಈಗ ಸರಿಹೋಯ್ತು ಬೋರಣ್ಣ ಎಂದು ಹೇಳುತ್ತಿದ್ದಾಗಲೇ ಅವರ ಕಾಲನ್ನು ಯಾರೋ ಬಲವಾಗಿ ಹಿಡಿದು ಒಳಗೆ ಎಳೆದಂತಾಗಿ ಎದೆಯ ಮಟ್ಟದವರೆಗೂ ಒಳಗೆ ಕುಸಿದರು. ಹಿಂದೆ ಉಳಿದಿದ್ದ ಇನ್ನಿಬ್ಬರು ಅಲ್ಲಿಯೇ ಇದ್ದರೆ ತಾವು ಬದುಕುವುದಿಲ್ಲ ಎಂದು ತಿಳಿದು ಹಿಂದಕ್ಕೆ ಹೆಜ್ಜೆ ಹಾಕುತ್ತಾ ಹೊರಗೆ ಬರಲು ಮುಂದಾದರು. ಈ ಇಬ್ಬರ ಕಾಲನ್ನು ಹಿಡಿದಿದ್ದವಳು ಅವರಿಬ್ಬರನ್ನೂ ಒಳಗೆ ಎಳೆದುಕೊಂಡು ಬಿಟ್ಟಳು. ಬೋರನ ಕೈಕಾಲುಗಳು ಭಯದಿಂದ ನಡುಗಿದವು. ದಡಕ್ಕೆ ಬರುತ್ತಿದ್ದವರು ಕೈಕೊಡು ಬೋರಣ್ಣ, ಮೇಲೆ ಕರೆದುಕೊಡು ನಮ್ಮನ್ನು ಎಂದು ಕೇಳಿಕೊಂಡರೂ ಸಹ ತಿರುಗಿ ನೋಡದೆ ಅಲ್ಲಿಂದ ಓಟಕ್ಕಿತ್ತ. ಉಳಿದ ಇಬ್ಬರು ಭಯದಿಂದ ಬೋರಣ್ಣ ಬೋರಣ್ಣ ಎಂದು ಕಿರುಚಿದರೂ ಅವ ತಿರುಗಿ ನೋಡಿಲ್ಲ. ನಾವು ಸರಿಯಾಗಿ ಸಿಕ್ಕಿ ಹಾಕಿಕೊಂಡೆವು ಎಂದು ಅವರಿಬ್ಬರು ಹೆದರುತ್ತಾ ಬೇಗ ಬೇಗ ಮೇಲೆ ಬರಲು ಪ್ರಯತ್ನಪಟ್ಟರು. ಕಾಲ ಮಿಂಚಿತ್ತು. ಅವರಿಬ್ಬರ ಕಾಲುಗಳು ಈಗ ಅವಳಿಂದ ಬಂಧ್ಯವಾಗಿದ್ದವು. ಅವರ ಕಿರುಚಾಟಕ್ಕೆ ಯಾವುದೇ ಬೆಲೆ ಕೊಡದೆ ಅವಳು ಅವರಿಬ್ಬರನ್ನೂ ಒಳಗೆ ಎಳೆದುಕೊಂಡಳು. ಬೋರನಿಗೆ ಲ್ಯಾಟಿನ್ ಬೆಳಕಲ್ಲಿ ಮನೆ ಸೇರಿದರೆ ಸಾಕು ಎಂದು ಜೋರಾಗಿ ಓಡುತ್ತಾ ಬರುತ್ತಿದ್ದವನ ಕೈ ಬೆವರಿನಿಂದ ಜಾರುತ್ತಿತ್ತು. ಆತುರದಲ್ಲಿ ಮುಂದೆ ಬರುವಾಗ ಮರವೊಂದಕ್ಕೆ ಲ್ಯಾಟಿನ್ ತಾಕಿ ಒಡೆದು ಹೋಯಿತು. ಕತ್ತಲಿನಲ್ಲಿಯೇ ಎಲ್ಲಿಗೆ ಹೆಜ್ಜೆ ಹಾಕುತ್ತಿದ್ದೇನೆ ಎಂದು ತಿಳಿಯದೆ ಓಡುತ್ತಿದ್ದವನ ಕಿವಿಗೆ ಅವಳ ನಗುವಿನ ಶಬ್ದ ಕೇಳಿತು. ಬೋರಾ, ನೀನು ಗೌಡನ ಆಳಾಗಿ ಇಷ್ಟು ವರ್ಷ ತುಂಬಾ ನಿಯತ್ತಾಗಿ ಕೆಲಸ ಮಾಡಿದ್ಯಾ. ಅವನ ಪಾಪದಲ್ಲೂ ನಿನ್ನ ಪಾಲು ಇದ್ದೇ ಇದೆ. ಹಾಗಿರುವಾಗ ಅವನಕ್ಕಿಂತ ಮೊದಲು ನೀನು ನಿನ್ನ ಪ್ರಾಣವನ್ನು ನನಗೆ ಕೊಡು. ಇಲ್ಲ, ನಾನು ಸಾಯೋಕೆ ಇಷ್ಟ ಇಲ್ಲ. ಅವತ್ತು ನೀನು ಸತ್ತಾಗ ನಾನಿರಲಿಲ್ಲ, ನಾನು ನಿನ್ನನ್ನು ಸಾಯಿಸಲಿಲ್ಲ ಎಂದನು. ನೀನು ಇರಲಿಲ್ಲ, ಸಾಯಿಸಲಿಲ್ಲ ಸರಿ, ಆದರೆ ಸತ್ತ ಮೇಲೆ ನನ್ನ ದೇಹವನ್ನು ಈ ಕೆಸರಿನ ಮಳದಲ್ಲಿ ಹೂತಿ ಹಾಕಿದ್ದು ಯಾರು? ನೀನೇ ತಾನೇ ಎಂದಳು. ಅದು ಗೌಡ್ರು ಹೇಳಿದಕ್ಕೆ ಮಾಡಿದ್ದು ಎಂದು ತಡವರಿಸುತ್ತಲೇ ಹೇಳಿದ. ಮಾತಿಗೆ ಮುಂಚೆ ಗೌಡ ಗೌಡ ಎಂದು ಅವನ ಜಪ ಮಾಡ್ತೀಯ. ಈಗ ನೀನು ಸಾಯುತ್ತಿದ್ದೀಯಲ್ಲ, ಎಲ್ಲಿ ನಿನ್ನ ಗೌಡ? ಅವನು ಬಂದು ನಿನ್ನನ್ನು ಕಾಪಾಡ್ತಾನ ಎಂದವಳು ಮತ್ತೆ ಜೋರಾದ ದನಿಯಲ್ಲಿ ನಕ್ಕಳು. ನನ್ನನ್ನು ಬಿಟ್ಟುಬಿಡು ಎಂದು ಅವನು ಕೇಳುತ್ತಲೇ ಇದ್ದ. ಆದರೆ ಅವಳು ಮಾತ್ರ ಒಮ್ಮೆಗೆ ಗಾಳಿಯಲ್ಲಿ ಅವನನ್ನು ಬೀಸಿ ದೂರಕ್ಕೆ ಎಸೆದಳು. ಇಂದಿಗೆ ನಿನ್ನ ಕಥೆ ಮುಗಿಯಿತು ಎಂದು ಅವಳ ಕುತ್ತಿಗೆಗೆ ಕೈ ಹಾಕಿದ್ದಳು. ಅಷ್ಟರಲ್ಲಿ ಅವಳ ಕೈಗೆ ಬೆಂಕಿ ತಾಕಿದ ಅನುಭವವಾಗಿ ಕೈ ಹಿಂದಕ್ಕೆ ತೆಗೆದುಕೊಂಡಳು. ಈಗ ಅವನು ಭೂಟಪ್ಪನ ಪ್ರಾಂಗಣದ ಒಳಗಿದ್ದಾನೆ ವಿಶಾಖ ಎಂದರು ವಾಮನಸ್ವಾಮಿ. ಆಗ್ಲೇ ಗೌಡನ ಪ್ರಾಣ ತೆಗೆಯೋಕೂ ಬಿಡ್ಲಿಲ್ಲ, ಈಗ ಅವನ ಚೇಲ ಈ ಬೋರನ ಪ್ರಾಣ ತೆಗೆಯೋಕೂ ಬಿಡಲ್ವಾ ಎಂದು ಕಿರುಚಿದಳು ವಿಶಾಖ. ಇಡೀ ಕಾಡಿಗೆ ಕಾಡೆ ಮಾರ್ಧನಿಸುವಂತೆ ಅವಳ ಕಿರುಚಾಟ ಹೆಚ್ಚಾಗಿತ್ತು. ತನ್ನ ಮಂತ್ರಶಕ್ತಿಯಿಂದ ಅವಳ ಆತ್ಮರೂಪಕ್ಕೆ ಬಂಧನ ಮಾಡಿದ್ದ ವಾಮನಸ್ವಾಮಿ. ಬಿಟ್ಬಿಡಿ ನನ್ನ, ಎಲ್ಲ ಗೊತ್ತಿದ್ದೂ ನೀವೀ ರೀತಿ ಮಾಡೋದು ಸರಿಯಲ್ಲ ಎಂದವಳು ಹೇಳುತ್ತಿದ್ದಾಗ, ಅವತ್ತು ನಾವು ನಿನ್ನನ್ನು ಸಾಯಿಸದೇ ಹೋಗಿದ್ದರು, ಮುಂದೊಂದು ದಿನ ಈ ಸ್ವಾಮಿಗಳೇ ನಿನ್ನನ್ನು ಸಾಯಿಸುತ್ತಿದ್ದರು ಎನ್ನುತ್ತಾ ಅಲ್ಲಿಗೆ ಬಂದಿದ್ದ ಧನಂಜಯನ ಭಾವ ಪುಟ್ಟಣ್ಣ. ಈಗ್ಯಾಕೆ ಆ ಮಾತು ಬಿಡು ಪುಟ್ಟಣ್ಣ ಎಂದ ವಾಮಮೂರ್ತಿ ಪೂಜೆ ಮಾಡಲು ಮುಂದಾದ. ಅಂದರೆ ಇವರೆಲ್ಲ ವಿಷದ ಹುಳುಗಳು, ಎಲ್ಲ ತಿಳಿದಿದ್ದರೂ ತನಗೆ ಏನೂ ತಿಳಿಯದೇ ಇರುವಂತೆ ಮಾತನಾಡಿದ್ದೇ ಅಲ್ವಾ ವಾಮ? ನಾನು ನಿನ್ನ ಸುಮ್ಮನೆ ಬಿಡಲ್ಲ ಎಂದು ಜೋರಾಗಿ ಕೂಗಿದಲು ವಿಶಾಖ. ವಾಮನಸ್ವಾಮಿ ಏಕೆ ವಿಶಾಖಳನ್ನು ಕೊಲ್ಲಬೇಕು ಎಂದುಕೊಂಡಿದ್ದ. ಅಷ್ಟಕ್ಕೂ ಧನಂಜಯ ಹಾಗೂ ಪುಟ್ಟಣ್ಣ ಏಕೆ ವಿಶಾಖಳನ್ನು ಕೊಂದರು? ಇದಕ್ಕೆ ಉತ್ತರ ಮುಂದಿನ ಭಾಗದಲ್ಲಿ. ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.